ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇವತ್ತು ನಾವು ಬಂದ್ಬಿಟ್ಟು ಮೈಸೂರು ರೋಡಲ್ಲಿ ಇದ್ದೀವಿ. ಹಾಗೆ ಒಂದು ಈವ್ನಿಂಗ್ ರೈಡ್ ಹೋಗೋಣ ಅಂತ. ಮತ್ತೆ ಲಾಸ್ಟ್ ರೈಡ್ ನೋಡಿದ್ದೀರಾ ಅನ್ಕೊತೀನಿ. ಲಾಸ್ಟ್ ರೈಡ್ ವಿಡಿಯೋಸ್ ನೋಡಿದ್ದೀರಾ ಅನ್ಕೊತೀನಿ. ಇವತ್ತು ಕೂಡ ಹೀಗೆ ಒಂದು ಈವ್ನಿಂಗ್ ರೈಡ್ ಹೋಗೋಣ ಅಂತ. ಬಟ್ ಹೊರಡೋದು ಸ್ವಲ್ಪ ಲೇಟ್ ಆಗಿದೆ. ಆ್ಯಕ್ಚುಲಿ ನಮ್ಮ ಸಾಗರ್ ಬರೋದು ಲೇಟ್ ಆಯಿತು. ಹಾಗಾಗಿ ಅವನು ಅವ್ರ ಅಕ್ಕನ ಮನೆಗೆ ಹೋಗಿದ್ದ, ಅಲ್ಲಿಂದ ಬರೋದು ಲೇಟ್ ಆಗಿದೆ. ಸೊ ಹಾಗಾಗಿ ಲೇಟಾಗಿ ಹೊರಟಿದ್ದೀವಿ. ಬಟ್ ಕವರ್ ಮಾಡೋಣ ಅಂತ. ಪ್ಲೇಸ್ ಬಂದ್ಬಿಟ್ಟು ತಿಮ್ಮಪ್ಪನ ಬೆಟ್ಟ ಅಂತ ನೋಡಿರ್ತೀರ ಆಲ್ಮೋಸ್ಟು. ಇದು 2 ಸ್ಟ್ಯಾಂಡಿಂಗ್ ಕಲ್ಲಿ ಇರತ್ತಲ್ಲ, ಅದರದ್ದು ಅಲ್ಲೇ. ಸೊ ಹಾಗೆ ಹೋಗಿ ಬರೋಣ ಅಂತ. ಪರವಾಗಿಲ್ಲ, ಇವತ್ತು ಟ್ರಾಫಿಕ್ ಅಷ್ಟೇನಿಲ್ಲ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ, ಸರ್ವಿಸ್ ರೋಡಲ್ಲಿ. ಬಟ್ ಬ್ಯಾಂಗ್ಳೂರ್ ಹೋಗೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಈ ಕಡೆಯಿಂದ ಹೋಗೋರಿಗೆ ಅಷ್ಟಿಲ್ಲ. ಆ್ಯಕ್ಚುಲಿ ಅದು RR ಕಾಲೇಜ್ ಎದುರುಗಡೆ ಇರೋದೆ. ಆಲ್ಮೋಸ್ಟ್ ಎಲ್ಲ ಟೋಲ್ ತಪ್ಪಿಸ್ಕೊಳೋದಕ್ಕೋಸ್ಕರ ಬಿಡದಿಲಿ ಬಂದು ಎಕ್ಸಿಟ್ ಆಗ್ತಾರೆ. ಬಿಡದಿಂದ ಎಕ್ಸಿಟ್ ಹಾಕ್ಕೊಂಡು ಅಲ್ಲಿಂದ ಎಲ್ಲ ಸರ್ವಿಸ್ ರೋಡಲ್ಲಿ ಬರ್ತಾರೆ. ಸೊ ಹಾಗಾಗಿ ಅದಿರೋದೆ ಕಾಮನ್. ಅದು ಇಲ್ಲೂ ಎಷ್ಟೋ ಕಾರ್ಗಳು ಸರ್ವಿಸ್ ರೋಡಲ್ಲಿ ಬರ್ತಾ ಇದ್ದಾವೆ. ಇವೆಲ್ಲ ನೆಕ್ಸ್ಟ್ ಬಿಡದಿ ಆದಮೇಲೆ ಯಾವುದೂ ಸರ್ವಿಸ್ ರೋಡಲ್ಲಿ ಇರೋಲ್ಲ, ಎಲ್ಲ ಎಕ್ಸ್ಪ್ರೆಸ್ ವೇ ಎಂಟ್ರಿ ಆಗಿರ್ತಾರೆ. ಇವರು ಟೋಲ್ ಸರಿ ಮಾಡೋವರೆಗೂ ಇದು ಸಮಸ್ಯೆ ಇರೋದೆ. ಆಲ್ಮೋಸ್ಟು ರಾಮನಗರ ಹತ್ರ ಬಂದಿದ್ದೇವೆ. ರಾಮನಗರ ಹತ್ರ ರಾಮನಗರ ದಾಟ್ಕೊಂಡು ಬಂದಿದ್ದೇವೆ. ಇಲ್ಲೇ ತಿಮ್ಮಪ್ಪ ಸ್ವಾಮಿ ಬೆಟ್ಟ ಹತ್ರ ಬಂದಿದ್ದೇವೆ. ಇಲ್ಲೇನೋ ಇನ್ನೊಂದು 5 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಸ್ವಲ್ಪ ಟೈಮ್ ಲೇಟ್ ಆಯಿತು ಬರೋದು. 54ಕ್ಕೆ ರೀಚ್ ಆಗ್ತೀವಿ ಅಂತ ತೋರಿಸಿದೆ. ಆ್ಯಕ್ಚುಲಿ ಮೊನ್ನೆ ಹೋಗಿದ್ವಲ್ಲ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ, ಇದೇ ಇಂಡಿಪೆಂಡೆನ್ಸ್ ಡೇ ದಿನ ರಿಪಬ್ಲಿಕ್ ಡೇ ದಿನ ಹೋಗಿದ್ವಲ್ಲ. ಆ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಫ್ರೀ ಇದ್ದಾಗ ಹೋಗಬೇಕು. ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ಟೈಮಿಂಗ್ಗೆ ಹೋಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮಾರ್ನಿಂಗ್ ಟೈಮಿಗೆ ಹೋದರೂ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಮಾರ್ನಿಂಗ್ ಟೈಮಲ್ಲಿ ಈವನ್ ಮಿಸ್ಟ್ ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ಬ್ಯಾಂಗ್ಳೂರ್ ವೆದರ್ ಸ್ವಲ್ಪ ಕೋಲ್ಡೇ ಇರುತ್ತೆ ಈ ಟೈಮಲ್ಲಿ. ಎರಡು ಗೂಗಲ್ ಪೇ ಇದೆಯಾ? ಸರಿ ಮಾಡ. ಮೇಲೆ ಹೋಗ್ಬೋದಾ? 6:30ನಾ? ಬೇರೆ ಟೈಮಲ್ಲಿ ಬಂದರೆ ಮೇಲೆ ಹೋಗ್ಬೋದಲ್ಲ? ಸಗೆ ಹಿಡ್ಕ. ಮಿಸ್ ಆಯ್ತು ಮಾರೆ. ಬೇರೆ ದಿನ ಬಂದಿದ್ರೆ ಮೇಲ್ ಗಾಡಿ ತಗೊಂಡು ಹೋಗ್ಬೋದಿತ್ತು. ಹೌದಾ? ಹ್ಞೂ
ಇವತ್ತು ಪೊಲೀಸ್ ಬಂದಿದ್ದಾರಂತೆ. ಇಲ್ಲೆಲ್ಲ ಒಂದು ಕಡೆ ಹಾಂ ಅಲ್ಲಿ ನೋಡು, ಅಲ್ಲಿ ಮೇಲ್ಗಡೆ ತೊಗೊಂಡೋದ್ರೆ ಕಲ್ಲಿನ ಫೋಟೋ ಬರುತ್ತೆ. ಅಂದರೆ ಇವತ್ತೊಂದು ದಿನ ಬಿಟ್ಟು ಬೇರೆ ದಿನ ಅಷ್ಟೇ. ಸಾಗಿ ಕಟ್ಟಿರೋ ಫಿಲ್ಮ್ ನೋಡಿಯಲ್ಲ, ಇದು ನೋಡಿಯಾ? ಒಂದು ಸಾಂಗ್ ಶೂಟ್ ಆಗ್ಯದಲ್ಲ, ಇದೇ ಪ್ಲೇಸ್. ಅಲ್ಲಿ ಇಲ್ಲಿ ಎಲ್ಲ ಹಾಂ ಎಷ್ಟು ಅಬ್ಸರ್ವ್ ಎಲ್ಲ ಹೆಂಗ್ ಮಾಡಕ್ಕೆ ನೋಡ್ತೇವೆ. ಅದು ಸಾಂಗ್ ಅದಕ್ಕೂ ನಾವು ಜಾಸ್ತಿ ಅದೇ ಕೂತ್ಗಲ್ಲು. ಇಲ್ಲ ಈಗ ಆದ್ರೆ ಇವಂದ ಆಚಾರ್ಯ ಡೌಟ್ ಏನ್ ಗೊತ್ತಾ, ಅದಾದ ಬಂಡೆ ಇಟ್ಟಿದ್ಯಾರ ಅಂತ ಕೇಳ್ತೇನೆ. ಏನೋ ಅದು ನಮಗೂ ಗೊತ್ತಿಲ್ಲ, ಅದನ್ನೇ ಕೂತ್ಗಲ್ಲು ಅನ್ನೋದು. ಇದೇ ಕಣ ಪ್ಲೇಸ್. ನೀವು ಅವೆಲ್ಲ ಹುಟ್ಟಿದಾರ ಉಂಟು, ಹುಟ್ಟಿದ ಬರ್ತದೆ. ನೆಲದಿಂದ ಹೆಂಗ ಹುಡುತ್ತದೆ. ಪಕ್ಕದಲ್ಲಿ ಪ್ಲೇಸು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಮೇಯ್ನಾಗಿ ಇದು ಕೂತಗಲ್ಲು ಅಂತ ಇಲ್ಲಿ ಇದೆ. ಬಟ್ ರೆಗ್ಯುಲರ್ ಆಗಿ ಇಲ್ಲಿ ಬೈಕ್ ತರೋಕೆ ಬಿಡ್ತಿದ್ರು, ಇವತ್ತು ಯಾಕೋ ಬಿಟ್ಟಿಲ್ಲ. ಬಿಡ್ತಾರಂತೆ, ಬಿಟ್ಟಿದ್ರು ಅಲ್ಲ, ಸಾರಿ. ಎಲ್ಲ ಸನ್ಸೆಟ್ ನೋಡ್ತಾ ಕುತ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಟೈಮ್ ಲ್ಯಾಪ್ಸ್ ಆನ್ ಮಾಡಿಟ್ಟಿದ್ದೀನಿ ನಮ್ಮದ್ರಲ್ಲಿ. ಅಲ್ಲಿದೆ ನಮ್ಮ ಸಾಗರ. ಅಂಚರಿ ಒಂದು ಗಮ್ಮತ್ ಗೊತ್ತಾ, ರೆಕಾರ್ಡ್ ಆನ್ ಮಾಡ್ಕೊಂಡೈತಿ, ನಾವಿಬ್ರು ಮಾತಾಡೀವಿ. ಆ್ಯಕ್ಚುಲಿ ಬೆಟ್ಟದಿಂದ ಹೊರಟಿದ್ದೀವಿ, ಬಟ್ ನಮ್ಮದೊಂದು ಫೂಟೇಜ್ ಮಿಸ್ ಆಗಿಬಿಡ್ತು. ಸನ್ಸೆಟ್ಟಿಗೇನು ಇದನ್ನಿಟ್ಟಿದೆ, ಟೈಮ್ ಲ್ಯಾಪ್ಸ್ ಇಟ್ಟಿದೆ, ಅದರದ್ದು ಫೂಟೇಜ್ ಎಲ್ಲೋ ಕರಪ್ಟ್ ಆಗಿಬಿಟ್ಟಿದೆ, ಪ್ಲೇ ಆಗ್ತಾ ಇರಲಿಲ್ಲ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಅರ್ಲಿ ಮಾರ್ನಿಂಗ್ ಬರಬೇಕು. ಇವನ್ ಅಲ್ಲಿ ಮೇಲ್ಗಡೆ ನಮಗೆ ಇದ್ರ ಮೇಲೆ ಬೆಟ್ಟದ ಮೇಲೆ ಹಚ್ಕೊಂಡು ಬೈಕ್ ಫೋಟೋ ತಕ್ಕೊಬೋದು. ಬೈಕ್ನ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಬಿಡ್ತಾರಂತೆ, ಬಟ್ ಈವ್ನಿಂಗ್ ಟೈಮಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ನಾವು ಬರೋದು ಕ್ಲೋಸಿಂಗ್ ಟೈಮಲ್ಲಿ ಬಂದುಬಿಟ್ವಿ, ಹಾಗಾಗಿ ಸನ್ಸೆಟ್ ಕೂಡ ನಮಗೆ ಸನ್ಸೆಟ್ ನೋಡೋಕೆ ಸಿಕ್ತು, ಬಟ್ ಅದೇ ಫೋಟೋಸ್ ಎಲ್ಲ ತೆಗಿಲಿಕ್ಕಾಗಲಿಲ್ಲ, ಟೈಮೂ ಇರಲಿಲ್ಲ. ಏನಾದರೂ ಸ್ವಲ್ಪ ಬೇಗ ಬಂದಿದ್ರೆ ನಮ್ಮ ಸಾಗರು, ಶರಣ್ ಇಬ್ಬರು ಸೇರಿ ಫೋಟೋದಲ್ಲೇ ನಮ್ಮನ್ನು ತೆಗೆಸ್ಬಿಡ್ತಿದ್ರು. ಹೇಗನ್ನಿಸ್ತು? ಏನು ಹಿಂಗಂದ್ರೆ ಮಗ ಏನಿಸ್ತು ಪ್ಲೇಸ್? ಜ್ಯೂಸೇ ಆಗಿದೆ, ಕಾಫಿ ಮಾತ್ರ. ಕಾಫಿ ಹೋಗಿ ಹೋಗಿ ಜ್ಯೂಸ್ ಲೋಟದಲ್ಲಿ ಕೊಟ್ಟಿದ್ದಾನೆ. ನಾವು ಕನ್ನಡದಲ್ಲಿ ಹೇಳಿದ್ರೆ ಹಿಂದಿಲಿ ಮಾತಾಡ್ತಾನೆ ಅವನೊಬ್ಬ. ಫಸ್ಟ್ ಟೈಮು ಕಾಫಿಗೆ ಮೇಲ್ಗಡೆಯಿಂದ ಕಾಫಿ ಪುಡಿ ಉದುರಿಸಿ ಕೊಟ್ಟಿರೋದು. ಹೌದು, ಮತ್ತಿನ್ನೇನೋ ಅಲ್ಲಿಗೆ ಮೇಲ್ಗಡೆಯಿಂದ ಕಾಫಿ ಪುಡಿ ಉದುರಿಸ್ಕೊಟ್ಟ. ಏನು ಕಾಫಿನ ಬ್ರೂ ಪುಡಿ ಹಾಕಿದ್ರೆ ಇನ್ನೆಂಗಿರುತ್ತೆ. ಸಿಟಿಯ ಪ್ಲೇಸ್ ಹೇಗೆ ಅನಿಸ್ತು? ನೆಕ್ಸ್ಟ್ ಯಾವಾಗ ಪ್ಲ್ಯಾನು? ನೆಕ್ಸ್ಟ್ ಇನ್ನೊಂದ್ಸತಿ ಗಾಡಿ ಬಿಡೋ ಟೈಮಿಗೆ ಹೋಗೋಣ ಮೇಲೆ ಅಷ್ಟೇ. ಅರ್ಲಿ ಮಾರ್ನಿಂಗ್ ಹೊರಡೋಣ. ಯಾವಾಗ ಹೋಗೋಣ? ಬೇಕಾದ್ರೆ ವೀಕ್ ಡೇಸಲ್ಲೇ ಬಂದು ಹೋಗೋಣ ಮಗ. ಲೀವ್ ಹಾಕಿ ಹೋಗ್ಬೇಕಂತ. ಏನು ಲೀವ್ ಹಾಕೋದೇನು ಬೇಡ,
ನಾವು ಬೇಗ ಹೊರಟು ರಿಟರ್ನ್ ಬೆಂಗಳೂರು ಒಂದು 8 ಗಂಟೆಗೆ ಹೋಗಾಗ ಮಾಡ್ಕೊಬೋದು. ಬೇಗ ಹೊರಟು ಒಂದು 4 ಗಂಟೆಗೆ ಹೊರಟು 5 ಗಂಟೆ ಹಂಗೆ ಅಲ್ಲಿ 5-5:30 ಹಂಗೆ ಅಲ್ಲಿದ್ದರೆ ಒಂದು 9 ಗಂಟೆ ಒಳಗೆ ಬೆಂಗಳೂರು ರೀಚ್ ಆಗ್ಬೋದು. ಆಲ್ಮೋಸ್ಟ್ 1 ಅವರಲ್ಲಿ ಹೊಡ್ತೀವಿ ಅವಾಗಲೇ. ಅದು ಹೈವೇಲಿ ಬಂದಿರೋ ಬರ್ತಿದ್ವಿ ಇನ್ನೂ ಬೇಗ. ಹೈವೇಲಿ ಬಂದಿದ್ರೆ ಬಿಡು, ಬಟ್ ಬಿಡಲ್ಲ ಏನು ಮಾಡೋದು. ಆ್ಯಕ್ಚುಲಿ ನಾವು ಅಲ್ಲಿ ಕಾಫಿಗಂತ ನಿಲ್ಸಿದ್ವಲ್ಲ, ಅಲ್ಲಿ ಹೆಲ್ಮೆಟ್ ಗಾಡಿ ಮೇಲೆ ಇಟ್ಟಿದ್ದೆ. ಗಾಡಿ ಇದು ಮಾಡಬೇಕಾದ್ರೆ ಹೆಲ್ಮೆಟ್ ಬಿದ್ದುಬಿಡ್ತು. ಹೆಲ್ಮೆಟ್ ಬಿದ್ದು ಆ್ಯಕ್ಷನ್ ಕ್ಯಾಮ್ರಾಕ್ಕೆ, ಇದು Insta360 ಕ್ಯಾಮ್ರದ್ದು ಫ್ರಂಟು ಲೆನ್ಸಿಗೆ ಲೆನ್ಸ್ ಗಾರ್ಡ್ ಹಾಕಿದ್ದೆ. ಲೆನ್ಸ್ ಗಾರ್ಡು ಹೋಯಿತು, ಫುಲ್ಲು ಕ್ರ್ಯಾಕ್ ಆಗಿತ್ತು. ಮತ್ತು ಅದನ್ನು ಅಲ್ಲೇ ತೆಗೆದು ಬಿಸಾಕಿದೆ, ಯಾಕೆಂದರೆ ಮತ್ತೆ ಇಲ್ಲೇನು ಕಾಣಲ್ಲ ಅಂತ. ಅವ್ನು ಕಾಫಿ ಕೊಟ್ಟಿದ್ದಾಗರು ಆ ಕಾಫಿ ಅಂದರೆ ಹಾಲು ತೊಗೊಂಡ, ಹಾಲು ಮೇಲ್ಗಡೆ ಇದನ್ನು ಉದುರಿಸ್ಕೊಟ್ಬಿಟ್ಟ. ಸನ್ರೈಸ್ ಅನಿಸುತ್ತೆ, ಸನ್ರೈಸ್ ಕಾಫಿ ಪೌಡರ್ ತೆಗೆದು ಹಾಗೆ ಕೊಟ್ಬಿಟ್ಟ. ಅವನು ಆ ರೀತಿ ಕೊಡೋದಾಗಿದ್ದರೆ ನಾವೇ ಸುಮ್ಮನೆ ಹಾಲು ತಗೊಂಡು ಬರೀ ಹಾಲನ್ನು ತಗೊಂಡು ಕಾಫಿ ಪುಡಿ ನಾವೇ ಉದುರಿಸ್ಕೊಂಡ್ಬರುತ್ತೆ. 2 ರೂಪಾಯಿ, ಅದಕ್ಕೆ 20 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಒಂದು ಕಾಫಿಗೆ. ಇವತ್ತು ಯಾಕೋ ಟೈಮೇ ಸರಿ ಇಲ್ವಾ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಫಸ್ಟು ಅಲ್ಲಿ ಫೂಟೇಜ್ ಹೋಯ್ತು, ಇವಾಗ ನೋಡ್ರೆ ಕ್ಯಾಮ್ರಾ ಬಿದ್ದೋಯ್ತು, ಅಲ್ಲಿ ನೋಡ್ರೆ ಕಾಫಿ ಸರಿ ಇರಲಿಲ್ಲ. ಮತ್ತು 2ನೇ ಸಲ ಒಂದ್ಸಲ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ವಿಡಿಯೋ. ಗುರು ಟ್ರಾಫಿಕ್ಕು ಮೈಸೂರು ರೋಡು. ಆ ಕಡೆಯಿಂದ ಎಕ್ಸಿಟ್ ಆಗ ಆಲ್ಮೋಸ್ಟ್ ಎಲ್ಲ ಬಿಡದೆ ಇಲ್ಲಿ ಎಕ್ಸಿಟ್ ಆಗಿ ಇದರಿಂದ ಬಂದಿದ್ದಾರೆ. ಕುಂಬ್ಳಗೋಡಿಂದ ಇದ್ರವರೆಗೂ ನೈಸ್ ರೋಡ್ ಎಂಟ್ರ್ ಆಗೋವರೆಗೂ ಫುಲ್ಲು ಟ್ರಾಫಿಕ್ಕು. ಸೊ ಅಲ್ಲೇ 1 hour 15 minutes ಅಲ್ಲೇ ಟೈಮ್ ವೇಸ್ಟ್ ಆಗಿದೆ. ತಲೆ ಕೆಟ್ಟೋಗಿತ್ತು. ನಿಂತ್ಕೊಂಡು ಗಾಡಿ ಮೂವ್ಮೆಂಟೇ ಇಲ್ಲ. ಇಲ್ಲಿ ಬರ್ತೀವಿ ನೈಸ್ ರೋಡಲ್ಲೂ ಟ್ರಾಫಿಕ್ಕು. ನೈಸ್ ರೋಡ್ ಎಂಟ್ರಿ ಆಗ್ತೀವಲ್ಲ ಅಲ್ಲಿ ಟೋಲಲ್ಲೇ ಟ್ರಾಫಿಕ್ಕು. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಈ ಟ್ರಾಫಿಕಲ್ಲಿ ಯಾಕೋ ನಾವು ಮನೆಗೆ ಹೋಗೋದೇ ಟೈಮ್ ಹಿಡಿಯತ್ತ ಅನಿಸುತ್ತೆ ನೋಡಿದ್ರೆ. ಎಲ್ಲಿಂದ ಬರ್ತಾರೆ ಗುರು ಇವರೆಲ್ಲ. ಒಳ್ಳೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಆ್ಯಕ್ಚುಲಿ ನಿಮಗೆ ತಿಮ್ಮಪ್ಪನ ಬೆಟ್ಟ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಹೀಗೆ ಕಂಟೆಂಟ್ಗಳು ಬರ್ತಾ ಇರುತ್ತೆ, ಟ್ರಾವೆಲಿಂಗ್ ಕಂಟೆಂಟ್ಗಳು. ಆದಷ್ಟು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಲಾಂಗ್ ರೈಡ್ಸ್ ಅಂತೂ ಹೋಗೋಕ್ಕಾಗತ್ತಾ ಇಲ್ಲೋ ಗೊತ್ತಿಲ್ಲ, ಶಾರ್ಟ್ ರೈಡ್ಸ್ ಅಂತೂ ಹೋಗ್ತೀನಿ. ಸೊ ಅದರದ್ದೆಲ್ಲ ನೋಟಿಫಿಕೇಷನ್ಗಳು ಬೇಕು ಅಂದರೆ ವಿಡಿಯೋಸ್ದು ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮುಂದಿನ ವಿಡಿಯೋ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. करूं